ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮಧ್ಯಾಹ್ನ ಹೋಗೋಣ ಅನ್ಕೊಂಡೆ, ತುಂಬಾ ಜನ ಇದ್ರು. ಅದಕ್ಕೆ ಈಗ ಹೋಗ್ಬಿಟ್ಟು ಕೈ ಮುಕ್ಕೊಂಬರೋಣ. ಇವತ್ತು ರಂಗನಾಥ ಸ್ವಾಮಿ ಮತ್ತೆ ಹಂಡಾಳಮ್ಮನಿಗೆ ಮದುವೆ ಆಗಿದೆ, ಮದುವೆ ಮಾಡ್ತಾರಂತೆ. ಅದು ವರ್ಷನೂ ಇದೆ. ಅದು ನನಗೆ ಗೊತ್ತಿರಲಿಲ್ಲ. ಈಗ ಮಧ್ಯಾಹ್ನ ಪ್ರಸಾದ ಕೊಡ್ಬೇಕಾದ್ರೆ ಗೊತ್ತಾಯ್ತು, ತುಂಬಾ ಜನ ಇದ್ರು. ಹಾಗಾಗಿ ನಾನು ಬರೀ ಪ್ರಸಾದ ಇಸ್ಕೊಂಡ್ಬಂದ್ಬಿಟ್ಟೆ. ಈಗ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು, ನನ್ನ ಮಗಳು ಬಂದ್ಮೇಲೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ದರ್ಶನ ಮಾಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ದರ್ಶನ ಮಾಡ್ಕೊಂಬರೋಣ. ನಾನು ಮನೆ ಹತ್ರನೇ ಇರೋದು. ಒಂದು 10-15 ಹೆಜ್ಜೆ ಹೋದ್ರೇ ಸಿಗುತ್ತೆ. ಬಂದ್ವಿ. ಆಲ್ರೆಡಿ ಜನ ತುಂಬಾ ರಶ್ ಇದ್ರು ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ. ಇಲ್ಲಿ ವರ್ಷನೂ ಮಾಡ್ತಾರೆ, ಆದರೆ ನಾನು ಮರ್ತುಬಿಟ್ಟಿದ್ದೆ. ಇದನ್ನು ಇವಾಗ ಈ ರೀತಿ ಪೂಜೆ ಎಲ್ಲ ಮಾಡಿ, ಅಂದರೆ ಮದುವೆ ಅಂತ ಮಾಡಿ, ರಂಗನಾಥ ಸ್ವಾಮಿಗೂ ಆಂಡಾಳಮ್ಮಂಗೂ ಮದುವೆ ಅಂತ ತಾಳಿ ಎಲ್ಲ ಕಟ್ಟಿಸಿ ಮಾಡಿಸ್ತಾರೆ. ಅದು ವರ್ಷನೂ ಮಾಡ್ತಾರೆ. ಇವಾಗ ಏಕಾದಶಿ ಮಾಡ್ತಾರಲ್ಲ, ವೈಕುಂಠ ಏಕಾದಶಿ, ಆ ಥರ ಇಲ್ಲಿ ಈ ದೇವಸ್ಥಾನದಲ್ಲಿ ಇದು ಮಾಡ್ತಾರೆ. ನಮ್ಮ ಮನೆ ಹತ್ರ ಇದು ಗಣೇಶನ ದೇವಸ್ಥಾನ ಅಂತ ಕರಿತೀವಿ. ಕೆಳಗಡೆ ಒಂದು ಮುನೇಶ್ವರನ ದೇವಸ್ಥಾನ ಇದೆ. ಆಲ್ರೆಡಿ ನಾನು ಮೊನ್ನೆ ಒಂದು ಇದ್ರದ್ದು ವೈಕುಂಠ ಏಕಾದಶಿ ವಿಡಿಯೋ ಹಾಕಿದ್ದೆ. ಅದು ಮುನೇಶ್ವರ ದೇವಸ್ಥಾನದಲ್ಲಿ ಮಾಡಿರುವಂಥದ್ದು. ಇದು ನಾವು ಮಧ್ಯದಲ್ಲಿದ್ದೀವಿ. ಕೆಳಗಡೆ ಮುನೇಶ್ವರ ದೇವಸ್ಥಾನ ಇದೆ, ಮೇಲ್ಗಡೆ ಗಣೇಶನ ದೇವಸ್ಥಾನ. ಇದು ಗಣೇಶನ ದೇವಸ್ಥಾನ. ಇಲ್ಲಿ ವರ್ಷನೂ ಈ ಥರ ಮಾಡ್ತಾರೆ. ಅಲ್ಲಿ ವೈಕುಂಠ ಏಕಾದಶಿ ಅಷ್ಟು ಮಾಡಲ್ಲ, ಅಲ್ಲಿ ಮಾಡ್ತಾರೆ. ಇಲ್ಲಿ ಈ ಥರ ರಂಗನಾಥ ಸ್ವಾಮಿಗೂ ಆಂಡಾಳಮ್ಮನಿಗೂ ಮದುವೆ ಮಾಡಿ ವೈಕುಂಠ ಏಕಾದಶಿ ಆದಮೇಲೆ ಮಾಡುವಂಥದ್ದು. ಇವಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ಏನೇನೋ ಪೂಜೆ ಮಾಡ್ತಾರೆ. ಮತ್ತು ಆಮೇಲೆ ಅದನ್ನು ಉಯ್ಯಾಲೆ ಬೇರೆ ಕಟ್ಟಿದ್ದಾರೆ. ಅದು ನಾನು ಲಾಸ್ಟಲ್ಲಿ ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಉಯ್ಯಾಲಲ್ಲಿಟ್ಟು ತೂಗ್ತಾರಂತೆ. ಅದು ನಾಳೆ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಮಾಡಿಬಿಟ್ಟು ಇನ್ನೂ ಸಂಕ್ರಾಂತಿ ಹಬ್ಬದವರೆಗೂ ಇರುತ್ತೆ ಅಂತಲೇ ಏನೋ ಮಾತಾಡ್ತಾಯಿದ್ರು. ಅದು ಸರಿಯಾಗಿ ಗೊತ್ತಿಲ್ಲ ನನಗೂ. ಅಲ್ಲೇ ನಾಳೆ ತೂಗ್ತಾರೆ ಅನ್ನೋದೊಂದು ಗೊತ್ತಾಯಿತು. ಒಟ್ಟಲ್ಲಿ ಸಂಕ್ರಾಂತಿ ಹಬ್ಬ ಇರುತ್ತೋ ಇಲ್ವೋ ಅನ್ನೋದು ನಾಳೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡ್ತಾ ಇದ್ದರೆ ಇನ್ನೂ ನೋಡೋಣ ಅನ್ನಿಸ್ತಿತ್ತು. ನಾನು ಅಕ್ಷತೆ ಕಳೆಲ್ಲ ಹಾಕಿ ಕೈ ಮುಕ್ಕೊಂಡು ಮನಸ್ಸಲ್ಲಿ ಏನೋ ಒಂದು ಬೇಡ್ಕೊಂಡು ಒಳ್ಳೇದಾಗಲಿ ಕಣಪ್ಪ ಅಂತ ಇದು ಮಾಡಿಕೊಂಡೆ ನೋಡಿ. ಇದೇ ಉಯ್ಯಾಲೆ, ಇದರಲ್ಲಿ ಕೂರಿಸ್ಬಿಟ್ಟು ತೂಗ್ತಾರಂತೆ ಅದನ್ನು, ದೇವರನ್ನ. ಮಾಮೂಲಿ ವೈಕುಂಠ ಏಕಾದಶಿಲಿ ಮಾಡ್ತೀವಲ್ಲ, ಆ ಥರನೇ ಇದರಲ್ಲಿ ಮಾಡ್ತಾರೆ ಅನ್ನೋದು ಒಂದಿದು. ಅದು ನಾಳೆ ಮಾಡ್ತಾರೆ ಅಂತ ಅಲ್ಲಿ ಮಾತಾಡ್ತಾಯಿದ್ರು. ಮತ್ತು ಇದು ನವಗ್ರಹಗಳಿಗೂ ನೋಡಿ, ಹೂವು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. 2 ಕಲರ್ ಹೂವದಲ್ಲಿ ಮಾಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ತುಂಬಾ ಇಷ್ಟ ಆಯಿತು. ಇಲ್ಲಂತೂ ಯಾವಾಗಲಾದರೂ ಅಷ್ಟೇ, ಇಲ್ಲಾಗಲಿ ಯಾವ ದೇವಸ್ಥಾನದಲ್ಲಾದರೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಅದೊಂದು ಚೆನ್ನಾಗಿದೆ ನೋಡಿ. ತುಂಬ ಜನ ಇದ್ದರು. ಈಗ ಒಂದು ಸ್ವಲ್ಪ ಕಡಿಮೆ ಆದರು. ದೇವ್ರ ಹತ್ರ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಮತ್ತು ಮಂಗಳಾರತಿ ಎಲ್ಲ ಮಾಡಿ ಅಕ್ಷತೆಗಳೆಲ್ಲ ಕೊಡ್ತಾಯಿದ್ರು. ದೇವ್ರದ ಹತ್ರ ಎತ್ತಿ ಹೂವು ಪ್ರಸಾದ ಎಲ್ಲ ನಮಗೂ ಸಿಕ್ತು. ತಗೊಂಡು ಆಮೇಲೆ ಕೈ ಮುಕ್ಕೊಂಡು ಅಲ್ಲೆಲ್ಲ ಹಂಗೆ ಒಂದು ಸಣ್ಣದಾಗಿ ಒಂದು ವೀಡಿಯೋ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ರೀತಿ ಆಯಿತು.